ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಾರಕಿಹೊಳಿ ಬ್ರದರ್ಸ್ಗೆ ಡಿಕೆ ಶಿವಕುಮಾರ್ ಬಿಗ್ ಶಾಕ್ ಕೊಡುವಂಥ ಪ್ಲಾನ್ ಒಂದನ್ನು ರೂಪಿಸಿದ್ದಾರೆ. ಈಗ ಬಿಜೆಪಿ ನಾಯಕನನ್ನ ಮೀಟ್ ಆಗಿದ್ದು ಯಾಕೆ? ಹಾಗಾದರೆ ಕನಕಪುರ ಬಂಡೆ ಕುತೂಹಲಕಾರಿಯಾಗಿದೆ. ಕೈಪಾಳ್ಯದಲ್ಲಿ ಹೊರಗಡೆ ಮಾತಾಡ್ತಿಲ್ಲ, ಬಟ್ ಒಳಗಡೆ ಚಟುವಟಿಕೆಗಳು ಇನ್ನಷ್ಟು ಬಿರುಸಾಗಿ ನಡೀತಾ ಇರೋದು. ಹೈಕಮಾಂಡ್ ಕೂಡ ತಮ್ಮ ಮುಂದಿನ ನಡೆ ಏನು, ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿರೋ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯಾಚರಣೆ ಗಮನ ಸೆಳೀತಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಬೆಳಗಾವಿಯ ಭರ್ಜರಿ ಸಮಾವೇಶದ ಹೊತ್ತಲ್ಲೂ ಕೂಡ ಸಂದೇಶ ಬಂತು ಹೈಕಮಾಂಡ್ನಿಂದ. ಸ್ವತಃ ಖರ್ಗೆ ಅವರು ಆ ಮಾತನ್ನು ಹೇಳಿದ್ರು, ತ್ಯಾಗಕ್ಕೆ ಸಿದ್ಧ ಆಗಿರಬೇಕು ಅಂತ. ಸಿದ್ದರಾಮಯ್ಯನವರು ನಿನ್ನೆಯಷ್ಟೇ ತ್ಯಾಗದ ಮಾತನ್ನಾಡಿ ಮತ್ತು ತಮ್ಮ ಆಪ್ತರ ಮೀಟಿಂಗಲ್ಲಿ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಈಗ ಹೊರಬರ್ತಿದೆ ಸುದ್ದಿ. ಸಿದ್ದರಾಮಯ್ಯನವರು ಏನಂತ, ಏನಾದರೂ ಹೈಕಮಾಂಡಿಂದ ಸಂದೇಶ ಬಂದರೆ ನಾನು ಅದನ್ನು ಪಾಲಿಸ್ತೀನಿ, ಅದೊಂದು ತಲೆಯಲ್ಲಿಟ್ಕೊಳ್ಳಿ. ಇದುವರೆಗೂ ನನಗೆ ಇಂಥದ್ದು ಅಂಥದ್ದು ಅಧಿಕಾರ ಹಂಚಿಕೆ ಇಷ್ಟು ವರ್ಷ ಅನ್ನೋದನ್ನು ಹೇಳಿಲ್ಲ, ಬಟ್ ಮುಂದೆ ಏನಾದರೂ ಹೈಕಮಾಂಡ್ ಸೂಚನೆ ಬಂದರೆ ನಾನು ಅದನ್ನು ಸರಿಯಾಗಿ ಪಾಲಿಸ್ಕೊಂಡು ಹೋಗೋದಕ್ಕೆ ಇಚ್ಛಿಸ್ತೀನಿ, ನೆನಪಿಟ್ಕೊಳ್ಳಿ ಅನ್ನುವಂಥ ಒಂದು ಸೂಕ್ಷ್ಮ ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಚರ್ಚೆ ಆಗ್ತಿದೆ. ಬಟ್ ಏನು ಎತ್ತ ಅನ್ನೋದಿಲ್ಲ. ಖರ್ಗೆ ಅವರು ಬೇರೆ, ಸೋನಿಯಾ ಗಾಂಧಿಯವರು PM ಆಗಬೇಕಿತ್ತು, ಬಿಟ್ಟುಕೊಟ್ರು. ದೇಶಕ್ಕಾಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿಯವರು ಯಾವ ರೀತಿ ತ್ಯಾಗ ಮಾಡಿದ್ರು, ಹಾಗಾದರೆ ನಾವು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೀವ ಅನ್ನೋ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗಿದೆ ಅನ್ನೋ ಮಾತುಗಳು ರಾಜ್ಯ ಕಾಂಗ್ರೆಸ್ಗೆ ಈ ಸನ್ನಿವೇಶದಲ್ಲಿ ಬಹಳ ದೊಡ್ಡ ಸಂದೇಶವನ್ನೇ ಕೊಟ್ಟಿದೆ. ಸೊ ಬದಲಾವಣೆ ಕಟ್ಟಿಟ್ಟ ಬುತ್ತಿ ಅನ್ನೋದಂತೂ ಕ್ಲಿಯರ್ ಆಗ್ತಿದೆ. ಯಾಕಂದರೆ ಮಾರ್ಚ್ನಲ್ಲಿ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ. ಪರಮೇಶ್ವರ್ ಅವ್ರಿಗೂ ಕೂಡ ಬಂದು ಮಾತನಾಡೋದಕ್ಕೆ, ಅವರ ರಿಪೋರ್ಟನ್ನು ಇಡೋದಕ್ಕೆ ಸಮಯ ಕೊಟ್ಟಿದ್ದಾರಂತೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನು ಕರೆಸಿ ಮಾತನಾಡೋದಕ್ಕೆ ಸ್ವತಃ ಸೋನಿಯಾ ಗಾಂಧಿಯವರೇ ಇಚ್ಛೆ ವ್ಯಕ್ತಪಡಿಸಿದ್ದಾರಂತೆ. ಮಾರ್ಚಲ್ಲಿ ಇಬ್ಬರನ್ನು ಕರೆಯೋದಕ್ಕೆ ಸೋನಿಯಾ ಮಧ್ಯೆ ಎಂಟ್ರಿ ಆಗಿರೋದು ಈಗ DKಗೆ ಅದೃಷ್ಟದ ಸಮಯ ಹತ್ತಿರ ಬರ್ತಿರೋ ಕಾಣಿಸ್ತಿದೆ. ಡಿ ಕೆ ಶಿವಕುಮಾರ್ ಅವರು ಈ ಹೊತ್ತಲ್ಲಿ ಬಹಳ ಮನಸ್ಸನ್ನು ಭಾರ ಮಾಡ್ಕೊಂಡಿರೋ ಮಾತುಗಳನ್ನು ಆಡ್ತಿದ್ದಾರೆ. ನನಗೇನು CM ಆಗೋಕೆ ಇಷ್ಟ ಇಲ್ಲ, ಅದೆಲ್ಲ ನಾವು ಕೇಳ್ಕೊಂಡು ಹೋಗಿ ತಗೊಳ್ಳೋದು ಅಲ್ಲ, ಹೈಕಮಾಂಡ್ ಆಫರ್ ಮಾಡಬೇಕು, ನಮ್ಮ ಸಾಮರ್ಥ್ಯಕ್ಕೆ ಸಿಗಬೇಕು ಅನ್ನುವ ಮಾತುಗಳನ್ನು ಆಡೋ ಮೂಲಕ ನಾನೇನು ಕಾಯ್ಕೊಂಡು ಕೂತಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಸ್ವಾಮೀಜಿಗಳು, ಗುರೂಜಿಗಳು, ಜೈನ ಮುನಿಗಳ ಆಶೀರ್ವಾದದ ಹೊತ್ತಲ್ಲಿ ಕೇಳಿಸ್ಕೊಂಡಿರ್ತೀರಿ ಅವ್ರ ಮಾತನ್ನು. ನೀವು ಆಶೀರ್ವಾದ ಮಾಡಿದಾಗೆಲ್ಲ ನಮಗೆ ಪೆಟ್ಟು ಬೀಳುತ್ತೆ, ಏನೋ ಹೇಳ್ದೆ ಸುಮ್ಮನಿದ್ದು ಬಿಡಿ ಅನ್ನೋ ರೀತಿಯಲ್ಲಿ ಅವರು ಆಡಿದ ಮಾತುಗಳು ಎಲ್ಲವೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಮೌನದ ಮೊರೆ ಹೋಗಿದ್ದಾರೆ. DK ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟು ಅನ್ನೋದು ಈ ಹೊತ್ತಲ್ಲಿ ಇಷ್ಟೆಗೆ ಬೆಲೆ ಸಿಗುವಂಥ ಸಮಯ ಬಂದೇ ಬಿಡ್ತಾ ಅನ್ನೋದು ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ. ಯಾಕಂದರೆ ಸೋನಿಯಾ ಗಾಂಧಿಯವರೇ ಮಾರ್ಚ್ನಲ್ಲಿ ಅತ್ಯಂತ ಮಹತ್ವದ ಮಾತುಕತೆಗೆ ರಾಜ್ಯದ ಪ್ರಮುಖ ನಾಯಕರನ್ನು ಆಹ್ವಾನಿಸಿದ್ದಾರೆ. ಏನೋ ಒಂದು ಪ್ರಮುಖವಾದದ್ದು ನಡೆಯುತ್ತೆ ಅಂತಾಯಿತು. ಮಾರ್ಚಲ್ಲಿ ಬಜೆಟ್ ಇದೆ, ಬಜೆಟ್ಗೆ ಸಿದ್ದರಾಮಯ್ಯನವರು ಈಗಾಗಲೇ ತಯಾರಿ ಮಾಡ್ತಿದ್ದಾರೆ. ಹೇಳಿದ್ರಲ್ಲ, ಡೆಲ್ಲಿ ಸ್ಟಾರ್ ಕ್ಯಾಂಪೇನರ್ ಲಿಸ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹೆಸರನ್ನು ಮಾತ್ರ ಯಾಕೆ ಬಿಡಲಾಗಿದೆ? ಬೇರೆ CMಗಳನ್ನು ಹಾಕಿ ಕಾಂಗ್ರೆಸ್ CM ಅವಕಾಶ ಮಾಡಿಕೊಟ್ಟು ಇಲ್ಲಿ ಮಾತ್ರ DCM ಅವಕಾಶ ಮಾಡಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಬಜೆಟ್ ತಯಾರಿ ಅಂತ ಹೇಳಿದ್ರು. ಯಾಕೋ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಕಡೆಗೆ ಹೆಚ್ಚು ಒಲವು ತೋರ್ತಿದೆಯಾ ಅನ್ನೋ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲೇ ಮಾರ್ಚ್ ಮುಹೂರ್ತ ಫಿಕ್ಸ್ ಆಗಿದೆ. ಯಾವೆಲ್ಲ ಬದಲಾವಣೆಗಳಿಗೆ ಅನ್ನೋದನ್ನು ನೋಡಬೇಕು. ಸೋನಿಯಾ ಗಾಂಧಿ ಅವರಿಂದಾನೇ ಬಂದಿರುವ ಮೆಸೇಜ್ ಇದು ಅನ್ನುವ ರಿಪೋರ್ಟ್ ಈಗ ಹೊರಗಡೆ ಬಿದ್ದಿದೆ. ಈ ಹೊತ್ತಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅವರು ಒಂದು ಆಪರೇಷನ್ ಶುರು ಮಾಡಿದ್ದಾರೆ. ಆಪರೇಷನ್ ಬೆಳಗಾವಿ. ಈಗ ಅಡೆತಡೆಯಾಗಿರೋದು ಸಿದ್ದರಾಮಯ್ಯನವರಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಸಿಕ್ಕಿಬಿಟ್ರೆ, ಹೈಕಮಾಂಡ್ ಸೂಚಿಸಿಬಿಟ್ರೆ ಸಿದ್ದರಾಮಯ್ಯನವ್ರು ಕೆಳಗಿಳಿದು ಬಿಡ್ತಾರೆ. ಮಾತಿಗೆ ತಪ್ಪುವಂಥ ನಾಯಕ ಅಂತ ಅನಿಸಲ್ಲ ಸಿದ್ದರಾಮಯ್ಯನವರು. ಆದರೆ ಸತೀಶ್ ಜಾರಕಿಹೊಳಿ ಅವರು ಬಿಡಬೇಕಲ್ಲ. ಮೊನ್ನೆ ಅಷ್ಟೇ ಶಿವಲಿಂಗೇಗೌಡರು ಒಂದು ಬಿಗ್ ಮೆಸೇಜ್ ಕೊಟ್ಟರು, ಸಿದ್ದರಾಮಯ್ಯನವರು ಇಳಿಯುವ ಸಮಯ ಬಂದರೆ ಹೈಕಮಾಂಡ್ ಹೇಳಿದ್ರೆ ಇಳಿತಾರೆ, ಅವ್ರು ಹೇಳಿದ್ದನ್ನು ಕೇಳ್ತಾರೆ. ಬಟ್ ಅಂತಹ ಸಮಯ, ಬದಲಾವಣೆ ಸಮಯ ಬಂದರೆ ಶಾಸಕರ ಅಭಿಪ್ರಾಯ ಅತ್ಯಂತ ಮುಖ್ಯವಾಗುತ್ತೆ. ಆಗ ನಮ್ಮ ಒಪಿನಿಯನ್ ಏನು ಅಂತ ನಾವು ಸೀಕ್ರೆಟ್ ಆಗಿ ತಿಳಿಸ್ತೀವಿ ಅನ್ನುವ ಮೂಲಕ ಪ್ಲ್ಯಾನ್ B ಇದೆ. ಸಿದ್ದರಾಮಯ್ಯನವ್ರು ಇಳಿಸಿದ್ರು ಬೇರೆಯವ್ರನ್ನ ಮಾಡ್ತೀವಿ ನಾವು, ಆ ತಾಕತ್ ನಮಗಿದೆ ಅನ್ನೋ ಮೆಸೇಜ್ ಕೊಟ್ಟಂಗಿತ್ತದು. ಸೊ ಸತೀಶ್ ಜಾರಕಿಹೊಳಿ ಅವರು ಅಡ್ಡಗಾಲ ಆಗ್ಬಿಡಬಹುದು. ಡಿ ಕೆ ಶಿವಕುಮಾರೇ ಯಾಕೆ ಬದಲಾವಣೆ ಮಾಡ್ಕೊಳ್ಳಿ, ನಾನು ಇಳಿತೀನಿ ಬಟ್ ಬೇರೆಯವ್ರನ್ನ ಕೂರಿಸಿ ಅನ್ನೋ ಪಟ್ಟು ಹಿಡಿದು ಕೂತ್ರೆ ಏನು ಮಾಡೋದು ಅನ್ನೋದೆಲ್ಲ ಬರುತ್ತಲ್ಲ, ಅದನ್ನು ಬಹಳ ಮುಂಚೆಯೇ ಊಹಿಸಿ ಅದನ್ನು ಲೆಕ್ಕಾಚಾರ ಹಾಕಿ ಡಿ ಕೆ ಶಿವಕುಮಾರ್ ಅವರು ಆಪರೇಷನ್ ಬೆಳಗಾವಿ ಶುರು ಮಾಡಿದ್ದಾರೆ. ಬರೀ ಸತೀಶ್ ಜಾರಕಿಹೊಳಿ ಮಾತ್ರ ಅಲ್ಲ, ಇಡೀ ಜಾರಕಿಹೊಳಿ ಖಾನ್ದಾನ್ಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡೋ ಪ್ಲ್ಯಾನ್ ರೆಡಿ ಆಗ್ತಿದೆಯಾ? ಈಗಾಗಲೇ ಬೆಳಗಾವಿಯಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಾರೆ ಅನ್ನೋ ಆಕ್ರೋಶ,
ಕಂಟ್ರೋಲ್ ಮಾಡೋದಕ್ಕೆ, ನಮ್ಮ ಹಿಡಿತ ತಪ್ಪಿಸೋದಕ್ಕೆ ನೋಡ್ತಿದ್ದಾರೆ ಅನ್ನೋದೆಲ್ಲ ಸಿಡ್ದಿದೆಯಲ್ವಾ. ಮೊನ್ನೆ ಕಾಂಗ್ರೆಸ್ ಕಚೇರಿ, ಬೆಳಗಾವಿ ಕಚೇರಿ ಯಾರಿಗೆ ಕ್ರೆಡಿಟ್ಟು ಅನ್ನೋ ವಾರೇ ನಡೆದೋಯ್ತು. ಲಕ್ಷ್ಮಿಗೆ ಕ್ರೆಡಿಟ್ ಕೊಟ್ಟುಬಿಟ್ರು ಅಂತ. ಫಿರೋಜ್ ಸೇಠ್ ಅವರು ಮನೆಗೆ ಮೊನ್ನೆ ಹೋಗಿ ಬಂದಿದ್ದು, ಸತೀಶ್ ಜಾರಕಿಹೊಳಿ ವಿರೋಧಿ ಬಣದಲ್ಲಿರೋ ಫಿರೋಜ್ ಸೇಠ್ ಅವ್ರ ಮನೆಗೆ ಹೋಗಿ ಬಂದಿದ್ದು ಕುತೂಹಲಕ್ಕೆ ಕಾರಣ ಆಯ್ತಲ್ಲ. ಈಗ ನೋಡಿ BJP ನಾಯಕರೊಬ್ಬರನ್ನ ಭೇಟಿ ಮಾಡಿ ಬಂದಿದ್ದಾರೆ ಮೊನ್ನೆ ಅಷ್ಟೇ. ಅದು ಕೂಡ ನೀವು ಗಮನಿಸಿರ್ತೀರಿ. ಬಟ್ ಹೊಸದೊಂದು ಆಯಾಮ ಇದೆ ಇಲ್ಲಿ. ಪ್ರಭಾಕರ್ ಕೋರೆ ಅವ್ರನ್ನ ಮೀಟ್ ಮಾಡಿದ್ರು. ಅವ್ರೇನು ಕಾಂಗ್ರೆಸ್ಗೆ ಬರ್ತಾರಾ ಅಂಥ ಆಲೋಚನೆಯೂ ಇಲ್ಲ, ನಾನು ಕರೆಯೋದು ಇಲ್ಲ ಅಂತಲೂ ಕ್ಲಿಯರ್ ಮಾಡಿಬಿಟ್ರು. ಅದರಲ್ಲೊಂದು ಲೆಕ್ಕಾಚಾರ ಇದೆ. ಜಾರಕಿಹೊಳಿ ಫ್ಯಾಮಿಲಿಗೆ ವಿರುದ್ಧ ದಿಕ್ಕಿನಲ್ಲಿರೋರು, ಜಾರಕಿಹೊಳಿ ಫ್ಯಾಮಿಲಿಯನ್ನು ವಿರೋಧಿಸೋರು, ರಾಜಕೀಯ ವೈಷಮ್ಯ ಇರೋರು ಎಲ್ಲರನ್ನ ಒಗ್ಗೂಡಿಸ್ತಿದ್ದಾರೆ ಪಕ್ಷಾತೀತವಾಗಿ. DK ಶಿವಕುಮಾರ್ ಅನ್ನೋದು ವೆರಿ ಕ್ಲಿಯರ್. ಹಣಬಲ, ಜನಬಲ, ಅವರದ್ದೇ ಆದ ಪ್ರಭಾವ ಇರುವ ನಾಯಕರನ್ನ ಈಗ ಒಬ್ಬೊಬ್ಬರೇ ಮೀಟ್ ಮಾಡ್ತಿದ್ದಾರೆ. ಫಿರೋಜ್ ಸೇಠ್ ಆಯಿತು, ಹಾಗೆ ಪ್ರಭಾಕರ್ ಕೋರೆ ಅವ್ರದ್ದು ಆಯಿತು. ಪಕ್ಷಾತೀತವಾಗಿ ಅಲ್ಲಿ ಜಾರಕಿಹೊಳಿ ಬ್ರದರ್ಸ್ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ. ಅದೇ ರೀತಿ ಪಕ್ಷಾತೀತವಾಗಿ ಲಕ್ಷ್ಮಣ ಸವದಿ, ಬೇರೆ ಬೇರೆ ನಾಯಕರೆಲ್ಲ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಒಗ್ಗೂಡಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಈಗ ರೆಡಿ ಆಗ್ತಾ ಇದೆ. ಪ್ರಮುಖ ನಾಯಕರನ್ನ ಒಗ್ಗೂಡಿಸ್ತಿದ್ದಾರೆ ಅಂತ ಅನಿಸ್ತಿರೋದು. ಅಷ್ಟೇ ಅಲ್ಲ, ಈಗ ಸತೀಶ್ ಜಾರಕಿಹೊಳಿ ಕ್ಯಾಂಪಲ್ಲಿ ಸುಮಾರು 50 ಜನ ಶಾಸಕರಿದ್ದಾರೆ ಅನ್ನೋದು ಬಂತಲ್ವಾ, ಅವ್ರ ಕಡೆಯಿಂದನೇ ಬಂತು. ಈ ಕ್ಷಣಕ್ಕೆ ತೋರಿಸ್ತೀನಿ ನಾನು, ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಬೆಂಬಲ ಇದೆ ಇಷ್ಟು ಶಾಸಕರದ್ದು ಅನ್ನೋ ರೀತಿಯದ್ದೊಂದು ಪರೋಕ್ಷ ಮೆಸೇಜ್ ಹೈಕಮಾಂಡ್ ರವಾನೆ ಆಯ್ತಲ್ಲ. ಆ ಶಾಸಕರು ಯಾರು ಅನ್ನೋ ಪಟ್ಟಿ ರೆಡಿ ಮಾಡ್ತಿದ್ದಾರಂತೆ, ಹುಡುಕಾಡ್ತಿದ್ದಾರಂತೆ DK ಶಿವಕುಮಾರ್ ಅವರು. ಅವರೆಲ್ಲರನ್ನ ಕೂರಿಸಿ ಮಾತುಕತೆ ಮಾಡಿ ಲೆಕ್ಕಚುಕ್ತ ಮಾಡೋದು ಅಂತ ಅನಿಸ್ತಾ ಇದೆ. ಸೊ ಸತೀಶ್ ಜಾರಕಿಹೊಳಿ ಅವರು ಯಾವ ಶಾಸಕರ ಬಲ, ಹೆಡ್ ಕೌಂಟ್ ಅಂತ ಈಗ ಎದೆಯೊಬ್ಬಿಸಿ ನಡೀತಿದ್ದಾರೋ ಅಲ್ಲೇ ಚಿವುಟಿ ಹಾಕುವಂಥ ಒಂದು ರಣತಂತ್ರವನ್ನು DK ಹೆಣೆದಿದ್ದಾರೆ. ಬಟ್ ಬೆಳಗಾವಿ ಬ್ರದರ್ಸ್ ಸುಮ್ಮನಿರ್ತಾರ? DK ಗೇಮ್ ವರ್ಕೌಟ್ ಆಗುತ್ತಾ? ಅದಕ್ಕೆ ಕಾಲ ಉತ್ತರ ಕೊಡಬೇಕು. ಆದರೆ ತನ್ನ ದಾರಿಗೆ ಈಗ ಏಕೈಕ ತೊಡಕು ಅಂತ ಕಾಣ್ತಿರೋದು ಬೆಳಗಾವಿಯ ಬಲ. ಅದನ್ನು ಮುಗಿಸೋದಕ್ಕೆ ಈಗ, ಅದನ್ನು ತಣ್ಣಗಾಗಿಸೋದಕ್ಕೆ ಈಗ DK ಅಖಾಡಕ್ಕೆ ಇಳಿದಿದ್ದಾರೆ. ಕುತೂಹಲಕಾರಿಯಾಗಿದೆ. ಸೋನಿಯಾ ಗಾಂಧಿ ಅವರು ಇಟ್ಟಿರುವಂಥ ಮಾರ್ಚ್ ಮುಹೂರ್ತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.